Hello, hello dear student. Welcome to Regular English class. ಇಂದು ವಾಸ್ ವೇರ್ಗಳನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಯಾವ ಟೆನ್ಸ್ನಲ್ಲಿ ಮಾತನಾಡಬೇಕು. ವಾಸ್ ವೇರ್ ನಾವು ಪಾಸ್ಟ್ ಟೆನ್ಸ್ ಭೂತಕಾಲದಲ್ಲಿ ಮಾತನಾಡುತ್ತೇವೆ. ಅಂದರೆ ಹಿಂದೆ ನಡೆದು ಹೋಗಿರುವ ಒಂದು ಸ್ಥಿತಿಯ ಬಗ್ಗೆ ಇರುವಂಥ ಸ್ಥಿತಿಯ ಬಗ್ಗೆ ನಾವು ಏನು ಮಾಡ್ತಾ ಇದ್ದೀವಿ, ಪಾಸ್ಟ್ ಟೆನ್ಸ್ನಲ್ಲಿ ಟು ಬಿ ವರ್ಬಲ್ಲಿ ಮಾತನಾಡ್ತೀವಿ. ಇದು ವಾಸ್ ವೇರ್ಗಳನ್ನು ಟು ಬಿ ವರ್ಬಲ್ಲಿ ನಾವು ಬಳಸಿ ಮಾತನಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಟು ಬಿ ವರ್ಬಲ್ಲಿ ವ್ಯಕ್ತಿಯ ಸ್ಥಿತಿ ಹೇಗಿದೆ ಅಥವಾ ವ್ಯಕ್ತಿ ಎಲ್ಲಿದ್ದಾನೆ ಹೇಗಿದ್ದಾನೆ ಎನ್ನುವುದನ್ನು ಹೇಳುವಾಗ ನಾವು ಟು ಬಿ ವರ್ಬಲ್ಲಿ ಏನು ಮಾಡ್ತಾ ಇದ್ದೀವಿ, ವಾಸ್ ವೇರ್ಗಳನ್ನು ಬಳಸಿಕೊಂಡು ಮಾತನಾಡ್ತೀವಿ. ನಾವು ಐ, ಹಿ, ಸಿ, ಇಟ್ ಇವುಗಳಿಗೆ ವಾಸ್ ಬಳಸಿ ಮಾತನಾಡ್ತೀವಿ. ಯು, ವಿ, ದೇ ವೇರನ್ನು ಬಳಸಿ ಮಾತನಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ಐ ವಾಸ್ ಅ ಟೀಚರ್ ಇದನ್ನು ನಾವು ಕನ್ನಡದಲ್ಲಿ ನಾನು ಶಿಕ್ಷಕ ಇದ್ದೆ, ಅಂದರೆ ನಾನು ಹಿಂದೆ ಶಿಕ್ಷಕ ಇದ್ದೆ. ಐ ವಾಸ್ ಅ ಟೀಚರ್. ನಾವು ಈಗಾಗಲೇ ಹೇಳಿದ್ದೀವಿ ಪಾಸ್ಟ್ ಟೆನ್ಸ್ನಲ್ಲಿ ಮಾತನಾಡ್ತಿದ್ದೀವಿ ಅಂತ. ಭೂತಕಾಲದಲ್ಲಿ ಅಂದರೆ ಹಿಂದೆ ಇರುವಂಥ ವಿಷಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಐ ವಾಸ್ ಎ ಟೀಚರ್, ನಾನೊಬ್ಬ ಶಿಕ್ಷಕ ಇದ್ದೆ. ವೆರ್ ಯು ಟೀಚರ್ ಲಾಸ್ಟ್ ಇಯರ್? ನೀನು ಹೋದ ವರ್ಷ ಶಿಕ್ಷಕ ಇದ್ದೆಯಾ? ಐ ವಾಸ್ ನಾಟ್ ಟೀಚರ್, ನಾನು ಶಿಕ್ಷಕ ಇರಲಿಲ್ಲ. ವೆರ್ ಯು ನಾಟ್ ಟೀಚರ್? ನೀನು ಶಿಕ್ಷಕ ಇರಲಿಲ್ವಾ? ಈ ರೀತಿಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಸೆಂಟೆನ್ಸ್ಗಳನ್ನು ಕ್ರಿಯೇಟ್ ಮಾಡ್ತೀವಿ. ಇಲ್ಲಿ ನಾವು ಐ ವಾಸ್ ಎ ಟೀಚರ್, ನಾನು ಶಿಕ್ಷಕ ಇದ್ದೆ ಅಂದರೆ ಇಲ್ಲಿ ನಾವು ಪ್ರತಿಯೊಂದು ಸೆಂಟೆನ್ಸನ್ನು ಪ್ರತಿಯೊಂದು ವಾಕ್ಯವನ್ನು ಏನು ಮಾಡೋದು, 4 ರೀತಿಯ ವಾಕ್ಯಗಳಲ್ಲಿ ಮಾತನಾಡಬಹುದು. ಫಾರ್ ಎಕ್ಸಾಂಪಲ್, ಇದು ಐ ವಾಸ್ ಎ ಟೀಚರ್ ಇದ್ದಿದ್ದು ಪಾಸಿಟಿವ್ ಸೆಂಟೆನ್ಸ್. ವೆರ್ ಯು ಟೀಚರ್ ಲಾಸ್ಟ್ ಇಯರ್? ಪಾಸಿಟಿವ್ ಕ್ವೆಶನ್ಸ್. ನೀನು ಶಿಕ್ಷಕ ಹೋದ ವರ್ಷ ಇದೆಯಾ? ಪಾಸಿಟಿವ್ ಕ್ವೆಶನ್ಸ್. ಐ ವಾಸ್ ನಾಟ್ ಟೀಚರ್. ನೆಗೆಟಿವ್ ಸೆಂಟೆನ್ಸ್, ನಾನು ಶಿಕ್ಷಕ ಇರಲಿಲ್ಲ. ನೆಗೆಟಿವ್ ಸೆಂಟೆನ್ಸ್. ವೆರ್ ಯು ನಾಟ್ ಟೀಚರ್? ನೀನು ಶಿಕ್ಷಕ ಇರಲಿಲ್ವಾ? ನೆಗೆಟಿವ್ ಕ್ವೆಶನ್ಸ್. ಈ ರೀತಿಯಾಗಿ ಪ್ರತಿಯೊಂದು ಸೆಂಟೆನ್ಸನ್ನು ನಾವು 4 ರೀತಿಯ ಸೆಂಟೆನ್ಸ್ಗಳಲ್ಲಿ ಮಾತನಾಡಬಹುದು. ನೆಕ್ಸ್ಟ್ ನಾವು ನೋಡೋದಾದರೆ ಐ ವಾಸ್ ಐ ಎ ಎಸ್ ಆಫೀಸರ್. ನಾನು ಐ ಎ ಎಸ್ ಆಫೀಸರ್ ಇದ್ದೆ. ಐ ವಾಸ್ ನಾಟ್ ಐ ಎ ಎಸ್ ಆಫೀಸರ್, ನಾನು ಐ ಎ ಎಸ್ ಆಫೀಸರ್ ಇರಲಿಲ್ಲ. ವಾಸ್ ಐ ಪೂರ್ ಲಾಸ್ಟ್ ವೀಕ್? ನಾನು ಹೋದ ವಾರ ಬಡವನಿದ್ದೇನಾ? ವಾಸ್ ಐ ನಾಟ್ ಪೂರ್ ಲಾಸ್ಟ್ ವೀಕ್? ನಾನು ಹೋದ ವಾರ ಬಡವ ಇರಲಿಲ್ವಾ? ಹಿ ವಾಸ್ ರಿಚ್ ಲಾಸ್ಟ್ ಇಯರ್, ಅವನು ಹೋದ ವರ್ಷ ಶ್ರೀಮಂತ ಇದ್ದ. ಹಿ ವಾಸ್ ನಾಟ್ ರಿಚ್ ಲಾಸ್ಟ್ ಇಯರ್, ಅವನು ಹೋದ ವರ್ಷ ಶ್ರೀಮಂತ ಇರಲಿಲ್ಲ. ವಾಸ್ ಹಿ ರಿಚ್ ಲಾಸ್ಟ್ ಇಯರ್? ಅವನು ಹೋದ ವರ್ಷ ಶ್ರೀಮಂತ ಇದ್ದನಾ? ವಾಸ್ ಹಿ ನಾಟ್ ರಿಚ್ ಲಾಸ್ಟ್ ಇಯರ್? ಅವನು ಹೋದ ವರ್ಷ ಶ್ರೀಮಂತ ಇರಲಿಲ್ವಾ? ಯು ವೇರ್ ಮೈ ಕ್ಲಾಸ್ ಟೀಚರ್ ಲಾಸ್ಟ್ ಇಯರ್, ನೀವು ಹೋದ ವರ್ಷ ನನ್ನ ಕ್ಲಾಸ್ ಟೀಚರ್ ಇದ್ರಿ. ಯು ವೇರ್ ನಾಟ್ ಮೈ ಕ್ಲಾಸ್ ಟೀಚರ್ ಲಾಸ್ಟ್ ಇಯರ್, ನೀವು ಹೋದ ವರ್ಷ ನನ್ನ ಕ್ಲಾಸ್ ಟೀಚರ್ ಇರಲಿಲ್ಲ. ವೇರ್ ದೇ ಮೈ ಕ್ಲಾಸ್ ಟೀಚರ್ ಲಾಸ್ಟ್ ಇಯರ್, ಅವರು ಹೋದ ವರ್ಷ ನನ್ನ ಕ್ಲಾಸ್ ಟೀಚರ್ ಇದ್ರಾ? ವೇರ್ ದೇ ನಾಟ್ ಮೈ ಕ್ಲಾಸ್ ಟೀಚರ್ ಲಾಸ್ಟ್ ಇಯರ್, ಅವರು ಹೋದ ವರ್ಷ ನನ್ನ ಕ್ಲಾಸ್ ಟೀಚರ್ ಇರಲಿಲ್ಲವಾ? ಐ ವಾಸ್ ಎ ಟೀಚರ್, ನಾನು ಶಿಕ್ಷಕ ಇದ್ದೆ. ಯು ವೇರ್ ಮೈ ಕ್ಲಾಸ್ಮೇಟ್ಸ್, ನೀನು ನನ್ನ ಕ್ಲಾಸ್ಮೇಟ್ ಇದ್ದೆ. ಯು ವೇರ್ ಬೆಸ್ಟ್ ವರ್ಕರ್ ಇನ್ ಆಫೀಸ್, ನಾವು ಆಫೀಸ್ನಲ್ಲಿ ಉತ್ತಮ ಕೆಲಸಗಾರ ಇದ್ದೆವು. ದಿ ವೇರ್ ಬೆಸ್ಟ್ ಲೀಡರ್ ಇನ್ ಅವರ್ ನೇಟಿವ್, ಅವರು ನಮ್ಮ ಊರಲ್ಲಿ ಉತ್ತಮ ನಾಯಕರು ಇದ್ದರು. ಈ ವಾಸ್ ಪೂರ್ ಪರ್ಸನ್, ಅವನು ಬಡವ ವ್ಯಕ್ತಿ ಇದ್ದ. ಸಿ ವಾಸ್ ರಿಚ್ ಗರ್ಲ್, ಅವಳು ಶ್ರೀಮಂತ ಹುಡುಗಿ ಇದ್ದಳು. ಇಟ್ ವಾಸ್ ಮೈ ಬೈಕ್ ಲಾಸ್ಟ್ ಇಯರ್, ಅದು ಹೋದ ವರ್ಷ ನನ್ನ ಬೈಕ್ ಇತ್ತು. ಈ ರೀತಿಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ವಾಸ್ ವೇರ್ಗಳನ್ನು ಬಳಸಿಕೊಂಡು ಇಂಗ್ಲೀಷ್ನಲ್ಲಿ ಮಾತನಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.